आंतरिक आरक्षण के कार्यान्वयन को लेकर मादिका आरक्षण समन्वय समिति द्वारा पत्रिका भवन में एक प्रेस मीट आयोजित की गई। प्रेस कॉन्फ्रेंस को संबोधित करते हुए समिति के राज्य नेता भास्कर प्रसाद और मादिका समाज के नेता रमेश कट्टीतुगा स्वामी दास, उन्होंने कहा कि सरकार ने आंतरिक आरक्षण लागू करने के लिए 8 दिन का समय मांगा है, लेकिन हमने सरकार को 3 दिन का समय दिया है। 4 दिन का समय और दिया जाएगा। यदि उस समय के भीतर आंतरिक आरक्षण लागू नहीं किया गया तो 5 अप्रैल को डॉक्टर बाबू जगजीवन राम की जयंती के अवसर पर कर्नाटक राज्य के सभी जिला नेता और कार्यकर्ता बेंगलुरु चलो कार्यक्रम में भाग लेंगे और सरकार को चेतावनी देंगे कि करारा सबक सिखाया जाएगा। इस अवसर पर स्वामीदास कैंपनोर, रमेश कट्टीतुगांव, पीटर श्रीमंडल और अन्य उपस्थित थे। केपी न्यूज के कैमरामैन पपुराज का कवरेज। देश विदेश और स्थानीय समाचारों के लिए केपी न्यूज 24/7 को लाइक, शेयर और सब्सक्राइब जरूर करें। ನೀವು ಅವರೆಲ್ಲ ಮಾಡಕ್ಕೆ ಬಿಡ್ತಾ ಇಲ್ಲ ಅನ್ನೋದನ್ನು ಪಬ್ಲಿಕ್ ಅಲ್ಲಿ ಹೇಳ್ಬಿಡಿ। ಮುಚ್ಚಿಟ್ಕೊಂಡು 35 ವರ್ಷ ಯಾಕೆ ನಮ್ಮ ಮೋಸ ಮಾಡ್ತೀರಿ? ಈಗ 1 ವಾರ ಅಂತ ಹೇಳಿದಿರಿ, ಹೋರಾಟ ತಣ್ಣಗಾಗ್ಬಿಡ್ಲಿ, ಆ 1 ವಾರನ 1 ವರ್ಷ ತಗೊಂಡು ಹೋಗ್ಬಿಡೋಣ, ಬ್ಯಾಂಕ್ನಾಗೆಲ್ಲ ತುಂಬಿಬಿಡೋಣ, ಈ ಸಮುದಾಯಕ್ಕೆ ಅನ್ಯಾಯ ಮಾಡ್ಬಿಡೋಣ ಅನ್ನುವಂತ ಉದ್ದೇಶ ನಿಮ್ಗೆ ಇದೆಯಾ? ಈ ಪ್ರಶ್ನೆಗಳು ನಮ್ದಾಗಿತ್ತು. ನಮ್ಮ ಕೆಲವು ಪ್ರಶ್ನೆಗಳಿಗೆ ಉತ್ತರವನ್ನೇ ಕೊಡಲಿಲ್ಲ ಮುಖ್ಯಮಂತ್ರಿಗಳು. ಅದರಲ್ಲಿ ಮೊದಲನೇ ಪ್ರಶ್ನೆ, ಸರ್ ಆಯೋಗದಿಂದ 1 ವಾರದಲ್ಲಿ ನೀವು ದತ್ತಾಂಶವನ್ನ ಪಡಿತೀರಿ ಅಂತ ಹೇಳ್ತೀರಿ. ಆಯೋಗವನ್ನ ಎಕ್ಸ್ಟೆನ್ಷನ್ ಮಾಡಿದಂತ ಆರ್ಡರ್ ಎಲ್ಲಿದೆ? ಯಾಕಂದ್ರೆ ಆಯೋಗದ 2 ತಿಂಗಳ ಅವಧಿ ಇತ್ತಲ್ಲ, ಅದು ಮುಗಿದೋಯ್ತಲ್ವಾ? ಅದು ಮುಗಿದೋಗಿರುವಾಗ ನೀವು ಇಲಾಖೆಗಳಿಂದ ಮಾಹಿತಿ ಸಂಗ್ರಹ ಮಾಡೋದಕ್ಕೆ ಆಯೋಗ ಕೇಳ್ತಾ ಇದ್ದೀರಿ. ಯಾವ ಪ್ರದತ್ತವಾದಂತಹ ಅಧಿಕಾರದ ಮೇಲೆ ಇಲಾಖೆಗಳಿಂದ ಅವರು ಮಾಹಿತಿಯನ್ನು ಸಂಗ್ರಹ ಮಾಡ್ತಾರೆ? ಎಕ್ಸ್ಟೆನ್ಷನ್ ಆರ್ಡರ್ ಇದೆ ಅಂದ್ರೆ ಉತ್ತರ ಇಲ್ಲ ಮುಖ್ಯಮಂತ್ರಿಗಳ ಹತ್ರ. ಸೊ ಒಬ್ಬ ಮುಖ್ಯಮಂತ್ರಿಗೆ ಉತ್ತರ ಕೊಟ್ಟಿಲ್ಲ ಅಂದ್ಮೇಲೆ ನಮ್ ನ್ಯಾಯ ಇರ್ತಕ್ಕದ್ದು. ಈಗ ಮೊನ್ನೆ ಕರೆದು 1 ವಾರದ್ದು ಅಧಿಕಾರ ಕೊಟ್ಟು ಏನೋ ಮಾಡಿದರೆ ಸ್ವೀಕಾರ ಮಾಡ್ತೀವಿ, ಆದ್ರೆ ನಂಬಿಕೆ ಇಲ್ಲ. ಯಾಕೆಂದ್ರೆ 1 ವಾರ ಅಂತ ಹೇಳಿದ್ಮೇಲೆ ಮತ್ತೆ ಕೆಲವು ಮೂಲಕವಾಗಿ ಮತ್ತು ನಮ್ಮ ಸಮಾಜದ ಎಲ್ಲರಿಗೂ ಕೂಡ ಒಂದ್ ಕಡೆ ಬೈಠಕ್ ಮಾಡಿಸ್ಕೊಂಡು ಅವೇರ್ನೆಸ್ ಕೊಟ್ಟು 5ನೇ ತಾರೀಕಿಗೆ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಜಯಂತಿ ಕಾರ್ಯಕ್ರಮ ಅಂಗವಾಗಿ ಅಲ್ಲೇ ಒಂದು ದೊಡ್ಡ ಕಾರ್ಯಕ್ರಮ, ಸುಮಾರು 1 ಲಕ್ಷ ಜನ ಅಂದ್ರೂ ಕಡಿಮೆ ಇಲ್ಲ. ಆ ಒಂದು ದೊಡ್ಡ ಒಂದು ಕಾರ್ಯಕ್ರಮದ ಪೂರ್ವ ಸಿದ್ಧತೆಗಾಗಿ ಇವತ್ತು ಅಣ್ಣನವರು ಬಂದಿದ್ದಾರ. ಮುಂದಿನ ವಿಚಾರಗಳು ನಮ್ಮ ರಮೇಶ್ ಕಟ್ಟಿತ್ತು ಆದ್ಮೇಲೆ ಅಣ್ಣವ್ರಿಗೆ ಫೈನಲ್ ಆಗಿ ನಾವು ಮಾತಾಡಿ ಕೊಡ್ತೀವಿ. ಅದೇ ರೀತಿಯಿಂದ ದೇವಿದಾಸ್ ತುಮಕುಂಟಿ ಅಣ್ಣವರು ಆದ ನಂತರ ರಮೇಶ್ ಅಣ್ಣವರು ಆಗಿ ಧನ್ಯವಾದ. ಅಣ್ಣವರು ಮಾತಾಡಿದ್ದಾರೆ. ಎಚ್ ಮುನಿಯಪ್ಪ ಇರ್ಬೋದು, ಆರ್ ವಿ ತಿಮ್ಮಪ್ಪ ಇರ್ಬೋದು, ನಮ್ಮ ಸಮಾಜ ಕಲ್ಯಾಣ ಸಚಿವರು, ಗೃಹ ಮಂತ್ರಿ ಎಲ್ಲರೂ ಮೀಟಿಂಗ್ ಮಾಡಿದ್ದಾರೆ. ಅದಕ್ಕೆ ನಾವೆಲ್ಲ ಬದ್ಧವಿದೆ ಅಂತ ಹೇಳಿದ್ರೆ, ಬದ್ಧವಿದ್ಯೆ ಅಂತ ಹೇಳ್ಬೇಕಂತ ಬದ್ಧಿದಾನ ಮಾಡಬೇಕು. ಬದ್ಧ ಎರಡದೆ, ಬದ್ಧ ಇದೆ ಬೇರೆ, ಬದ್ಧಿದೆ ಬೇರೆ. ಅದಕ್ಕೆ ಬದ್ಧವಿದೆ ಅಂತ ನೀವು ನಾನೀಗ ಹೇಳಿರಿ. ಈ ಬರನೇ 9 ದಿನಗಳ ಒಳಗಾಗಿ ನೀವು ಜಾರಿ ಮಾಡಿ ನಮ್ಮ ಸಮಾಜ ಹೋಗಲಾರದೆ ರಾಜ್ಯದಲ್ಲಿ ಶಾಂತಿ ಕಾಪಾಡಬೇಕು ಅಂತ ಹೇಳುತ್ತಾ ಈಗ ನನಗೆ ನಾವು ಮಾತಾಡೋಕ್ಕೆಲ್ಲ ಅವಕಾಶ ಕೊಟ್ಟಿದ್ದೀರಿ. ಅದಕ್ಕೆ ನಮ್ಮ ಸಮಾಜ ವತಿಯಿಂದ, ನನ್ನ ವತಿಯಿಂದ ಇಲ್ಲೆಲ್ಲ ಕೊಂಡ್ಕೊಂಡಿದ್ದೀನಿ. ಧನ್ಯವಾದಗಳು. ಜೈ ಭೀಮ್, ಜೈ ಭಾರತ್, ಜೈ ಮಾದಿ.